ಮೈಸೂರು ಬಿಗ್ ಟೆಕ್ ಶೋ 2026 ಇಂದು ಜಗತ್ತನ್ನೇ ಮೈಸೂರಿಗೆ ಆಹ್ವಾನ. ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಟೆಕ್ ಹಬ್ಬ, 1100 ಡೆಲಿಗೇಟ್ಸ್, 120 ಸ್ಟಾರ್ಟ್ಅಪ್ಗಳು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಟೆಕ್ ರಾಜಧಾನಿ ಆಗಲಿದೆ. ಮೈಸೂರಿನಲ್ಲಿ ಬಿಗ್ ಟೆಕ್ ಶೋ 2026 ಇಂದು ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಅದ್ಧೂರಿಯಾಗಿ ಆರಂಭ. ಕರ್ನಾಟಕ ಸರ್ಕಾರದ KDEM ಹಾಗೂ ಬಿಯಾಂಡ್ ಬೆಂಗಳೂರು ವತಿಯಿಂದ ಕಾಲಿಂಗ್ ದಿ ವರ್ಲ್ಡ್ ಟು ಮೈಸೂರು ಘೋಷವಾಕ್ಯದೊಂದಿಗೆ ಮೈಸೂರು ಕ್ಲಸ್ಟರ್ನ ಅತಿದೊಡ್ಡ ಟೆಕ್ ಸಮ್ಮೇಳನ ಇಂದು ನಡೆಯುತ್ತಿದೆ. ಟೆಕ್ ಹಬ್ಬಗಳ ಹೈಲೈಟ್ಸ್: 1100 ಡೆಲಿಗೇಟ್ಸ್ಗಳು, 90ಕ್ಕೂ ಹೆಚ್ಚು ಎಕ್ಸಿಬಿಟ್ಸ್, 120ಕ್ಕೂ ಸ್ಟಾರ್ಟಪ್ಗಳು, 40ಕ್ಕೂ ಅಧಿಕ ಇನ್ವೆಸ್ಟರ್ಸ್. ಬಿಲೀವ್, ಇನ್ವೆಸ್ಟ್, ಗೋ ಥೀಮ್ನಲ್ಲಿ ಇನೋವೇಷನ್, ಕೊಲ್ಯಾಬ್ರೇಷನ್, ಅಪಾರ್ಚುನಿಟೀಸ್ ಒಂದು ದಿನದ ಕಾರ್ಯಕ್ರಮ. NASSCOM, SSSCOM, IESA, STPI ಸಹಭಾಗಿತ್ವ. ಸ್ಟಾರ್ಟಪ್ ಟೆಕ್ ಉದ್ಯಮಿಗಳು, ಹೂಡಿಕೆದಾರರು ಇಂದು ಸುವರ್ಣಾವಕಾಶ. ಡೂ ಇಟ್ ದ ಮೈಸೂರು ವೇ ಎಂದು ಸರ್ಕಾರ ಕರೆ ನೀಡಿದೆ. ವರದಿ ಕಾಂತರಾಜು ಕೆ, ಮೈಸೂರು. PCB Park would require various approvals, and can this be given in advance only for PCB industry, and there could be some small committee who looks at whether this is really PCB industry or not. If it is so, it's automatically. So we'll come out with some recommendations on that and have a look at it. At a vision of this particular plant planning to going to happen around it. Any light that you can throw onto this? Yeah. First of all, I should thank the ecosystem here, because of which the idea came in the budget actually. The budget announcement itself was a discussion which we had last year, So when this was mooted as an idea, I think the Chief Minister at that point in time also was very interested, and that is how the announcement has come. So as of now, we are also looking at ideas from you, like we always look up to you for ideas and ways of materializing this. But as of now, what I just mentioned, the GTC is something which we have already started. Apart from that, the LEAP initiative is something which we have started, where we are trying to see how we can help the innovation ecosystem and the industry here. And accordingly, across various other policies that we have, like the startup policy, IT policy, every policy also identifies, incentives, etc., or exclusively for beyond Bangalore. And of course, Mysore also will be one of those clusters which we are targeting. Like, to just sum up in brief, like we have identified 6 clusters, of which Mysore, as I said, is the number 1 cluster which we are trying. ನಮಸ್ಕಾರ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಒಂದು ಕರ್ನಾಟಕ ಸರ್ಕಾರದ ಇಂಡಸ್ಟ್ರಿ ಮತ್ತು ಸರ್ಕಾರದ ಜೊತೆ ಸೇರಿ ಮಾಡಿರತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಇದರಲ್ಲಿ ಸರ್ಕಾರದ ಅನುದಾನದನ್ನ ಬಳಸಿ ಇಂಡಸ್ಟ್ರಿಗಳ ಜೊತೆ ಸೇರಿ ಬಿಯಾಂಡ್ ಬೆಂಗಳೂರು, ಅಂದ್ರೆ ಬೆಂಗಳೂರಿನಿಂದ ಆಚೆ ಬೆಂಗಳೂರಿನ ತರಹ ಇರ್ತಕ್ಕಂತ ಎಲ್ಲಾ ಒಂದು ಜಾಗತಿಕವಾದಂತ ಒಂದು ವಿಶೇಷತೆಗಳೇನಿದೆ ಅದನ್ನ ವ್ಯವಸ್ಥೆನ ತಯಾರು ಮಾಡೋದಕ್ಕೆ ಇಕೋಸಿಸ್ಟಮ್ ಕ್ರಿಯೇಷನ್ ಅಂತ ನಾವೇನ್ ಕರಿತೀವಿ, ಆ ಒಂದು ಹೊಣೆಗಾರಿಕೆ ಹೊತ್ಕೊಂಡು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಮುನ್ನಡೀತಾ ಇದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸಂಸ್ಥೆಯ ಬಿಯಾಂಡ್ ಬೆಂಗಳೂರು ಒಂದು ಪ್ರಾಜೆಕ್ಟ್ ಅಲ್ಲಿ ಒಟ್ಟು 6 ಘಟಕಗಳಿದೆ. ಕರ್ನಾಟಕನ 6 ಟೆಕ್ನಾಲಜಿ ಕ್ಲಸ್ಟರ್ ಆಗಿ ವಿಭಾಗ ಮಾಡಿದೀವಿ. ಮೈಸೂರು ಕ್ಲಸ್ಟರ್ 1, ಮೈಸೂರು ಕ್ಲಸ್ಟರ್ ರಾಮನಗರ, ಮಂಡ್ಯ, ಮೈಸೂರು ಮತ್ತೆ ಚಾಮರಾಜನಗರ ಸೇರಿಸಿ ಮೈಸೂರು ಕ್ಲಸ್ಟರ್ ಆಗಿರುತ್ತೆ. ಪ್ರತಿಯೊಂದು ಕ್ಲಸ್ಟರ್ಗೂ ಪ್ರತಿಯೊಂದು ಟೆಕ್ನಾಲಜಿ ಸ್ಪೆಸಿಫಿಕ್ ಆಗಿ ನಾವು ಒಂದು ಪ್ರಾಡಕ್ಟ್ ಅಂತ ಡೆವಲಪ್ ಮಾಡಿ ಮೈಸೂರಿಗೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸೈಬರ್ ಸೆಕ್ಯೂರಿಟಿಗೆ ಒಂದು ಉತ್ತೇಜನ ನೀಡೋ ಜೊತೆಗೆ ನಾವು ಉತ್ತೇಜನ ನೀಡೋದಕ್ಕೋಸ್ಕರ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದೀವಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ನವೋದ್ಯಮಗಳು, ಸ್ಟಾರ್ಟ್ಅಪ್ ಗಳು ಯಾರಿದ್ದಾರೆ, ಇಲ್ಲಿರ್ತಕ್ಕಂಥ ಟೆಕ್ನಾಲಜಿ ಟ್ಯಾಲೆಂಟ್ ಡೆವಲಪ್ಮೆಂಟ್ ಏನಿದೆ, ಮತ್ತೆ ಇನೋವೇಷನ್ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ನೈಪುಣ್ಯತೆ ಮತ್ತು ತಂತ್ರಗಾರಿಕೆನ ನಾವು ಅದನ್ನ ಬೆಳೆಸಬೇಕಾದ್ರೆ ನಾವೇನ್ ಮಾಡ್ಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಇಕೋಸಿಸ್ಟಮ್ ಅಂತ ಏನ್ ಕರಿತೀವಿ, ಆ ಇಕೋಸಿಸ್ಟಮ್ ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಹಾಗೂ ಹೊರ ದೇಶಗಳಿಂದ ಮತ್ತೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಈ ಪ್ರಾಂತ್ಯದಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಈ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಆಕ್ಟಿವಿಟಿ ಏನ್ ಮಾಡ್ತೀವಿ, ಇದ್ರ ಮುಖಾಂತರ ನಾವು ಹೆಚ್ಚು ಉದ್ಯಮಗಳು, ಹೆಚ್ಚು ಉದ್ಯೋಗಗಳು ಹಾಗೂ ಇಲ್ಲಿ ಇರ್ತಕ್ಕಂಥ ನೈಪುಣ್ಯತೆ ಅಥವಾ ಒಂದು ಸ್ಕಿಲ್ಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದಕ್ಕೆ ನಮ್ಮ ಒಂದು ಮೈಸೂರಿನ ನಾವು ಪ್ರೊಜೆಕ್ಟ್ ಮಾಡ್ಬೇಕಂದ್ರೆ ಒಂದು ಇವೆಂಟ್ ಬೇಕು, ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಅನ್ನೇ ನಾವು ಬಿಗ್ ಟೆಕ್ ಶೋ ಆಗಿ ಮಾಡ್ತಾ ಇದೀವಿ. ಇದು 6ನೇ ಅವತರಣಿಕೆ. ಈ 6ನೇ ಅವತರಣಿಕೆಯಲ್ಲಿ ನಾವು ಶುರು ಮಾಡಿದಾಗ ಒಂದು 200 ಜನದಿಂದ ಶುರುವಾಗಿ ಇವತ್ತು 1500 ಜನಕ್ಕಿಂತ ಹೆಚ್ಚಾಗಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಭಾಗವಹಿಸ್ತಾ ಇರೋರು ಎಲ್ಲಾರು ಬೈ ಇನ್ವೈಟ್ ಓನ್ಲಿ ಬಂದಿರೋದು. ಇವರೆಲ್ಲಾರು ಇಂಡಸ್ಟ್ರಿನವರು, ಯಾರೂನು ಇಂಡಸ್ಟ್ರಿ ಇಕೋಸಿಸ್ಟಮ್ ಇಲ್ಲದೆ ಯಾರು ಇಲ್ಲ. ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ 60%ಕ್ಕೂ ಹೆಚ್ಚು ಎಲ್ಲಾನು ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ, ಅಂದ್ರೆ ಸಿಇಒ ಆಗಿರ್ತಾರೆ, ಇಲ್ಲ ಸಿಒಒ ಆಗಿರ್ತಾರೆ, ಅಂತವ್ರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಇರೋದ್ರಿಂದ
ಮೈಸೂರಿಗೆ ಒಂದು ಹೊಸ ಚೇತನ ಮತ್ತೆ ಮೈಸೂರು ಕಡೆಗೆ ಹೊಸ ದೃಷ್ಟಿ, ಮೈಸೂರು ಬಗ್ಗೆ ಜನಕ್ಕಿರ್ತಕ್ಕಂಥ ಅಭಿಪ್ರಾಯನ ನಾವು ಬದಲಾಯಿಸಲು ಈ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈ ಬಿಗ್ ಟೆಕ್ ಶೋ ಒಂದು ಪ್ಲಾಟ್ಫಾರ್ಮ್ ಇಂದ ನಾವು ಈ ಬರೋ ವರ್ಷದಲ್ಲಿ ಇನ್ನು ಹೆಚ್ಚು ಹೆಚ್ಚು ಹೇಗೆ ನಾವು ಹೂಡಿಕೆಗಳನ್ನ ಇಲ್ಲಿ ಆಕರ್ಷಿಸಬಹುದು, ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬಹುದು, ಮತ್ತೆ ಇಲ್ಲಿರ್ತಕ್ಕಂಥ ಒಂದು ಯಾರು ಟ್ಯಾಲೆಂಟ್ ಇದ್ದಾರೆ ಅವ್ರಿಗೆ ಉತ್ತೇಜನ ಕೊಡೋದಕ್ಕೆ ಏನೇನ್ ಮಾಡ್ಬೋದು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇದು ಒಂದು ಸರ್ಕಾರ ಹಾಗೂ ಇಂಡಸ್ಟ್ರಿ ಜೊತೆ ಸೇರಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಆಗಿರುತ್ತೆ. ಸುಧೀರ್, ಮೈಸೂರು ಕ್ಲಸ್ಟರ್ ಮುಖ್ಯಸ್ಥರು.